नमस्कार, मैं अंजना और आप देख रहे हैं ईश्वर इंडियन न्यूज। आइए रुक करते हैं आज की बड़ी खबर पर। बंजारा समाज की विभिन्न समस्याओं और मांगों को लेकर ऑल इंडिया बंजारा सेवा संघ ने सरकार से गुहार लगाई है। जिला अध्यक्ष सुधाकर राठौर के नेतृत्व में एक ज्ञापन मुख्यमंत्री और संबंधित विभागों तक पहुंचाया गया है। आइए जानते हैं पूरी रिपोर्ट। ऑल इंडिया बंजारा सेवा संघ ने समाज के उत्थान और विकास को लेकर कई अहम मुद्दों को सरकार के सामने रखा है। संगठन ने मांग की है कि समाज की उपेक्षा अब और बर्दाश्त नहीं की जाएगी और सरकार को त्वरित कार्रवाई करनी चाहिए। संगठन ने मुख्यमंत्री को भेजे ज्ञापन में स्पष्ट कहा कि बंजारा समाज सामाजिक और शैक्षणिक दृष्टि से लगातार पिछड़ रहा है। सरकार ने समाज के कल्याण के लिए कई योजनाएं घोषित की हैं, लेकिन वे केवल कागजों तक ही सीमित रह गई हैं। लोगों तक इन योजनाओं का लाभ नहीं पहुंच रहा है। हमारी मांग है कि बंजारा समाज को आरक्षण और विकास योजनाओं का वास्तविक लाभ मिले। साथ ही जिन योजनाओं का क्रियान्वयन अधूरा है उन्हें जल्द पूरा किया जाए। संगठन ने यह भी स्पष्ट किया कि यदि उनकी मांगों पर त्वरित कार्रवाई नहीं होती है तो आने वाले समय में वे आंदोलन का रास्ता अपनाने को मजबूर होंगे। बंजारा समाज के इस ज्ञापन पर सरकार का क्या रुख रहता है यह आने वाला समय बताएगा, लेकिन इतना तय है कि समाज अब अपने अधिकारों की लड़ाई के लिए एकजुट हो चुका है। ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಖಂಡಿಸಿ ಅವರು ಬಳಕೆ ಮಾಡಿರುವ ಪದ ಸ್ಪರ್ಶ ಅಸ್ಪರ್ಶ ಅನ್ನೋ ಪದವನ್ನು ಭಾರತದ ಸಂವಿಧಾನದ 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆ ಅನ್ನೋ ಶಬ್ದವನ್ನು ಬಳಕೆ ಮಾಡಬಾರದು ಅಂತ ಹೇಳಿ ನಿಖರವಾಗಿ ಬರೆದಿದ್ದಾರೆ। ಆದರೂ ಕೂಡ ಇವರು ಒಂದು ಒಳ್ಳೆಯ ಪದವಿಯಲ್ಲಿ ಇದ್ದು ಸ್ಪರ್ಶ ಅಸ್ಪರ್ಶ ಅನ್ನೋ ಪದ ಬಳಕೆ ಮಾಡಿದ್ದು ಇವರು ಶಿಕ್ಷಾರ್ಹ ಅಪರಾಧವನ್ನು ಮಾಡಿದ್ದಾರೆ। ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಮುಖ್ಯವಾಗಿ ಹೇಳಬೇಕಂದ್ರೆ। ಆದರೂ ಕೂಡ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇವರ ವರದಿಯನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡದೆ ದಿಢೀರ ನಿರ್ಧಾರವನ್ನು ತೆಗೆದುಕೊಂಡು ಈ ಒಳ ಮೀಸಲಾತಿಯಲ್ಲಿ ಎ ಬಿ ಸಿ ಗ್ರೂಪ್ ಅನ್ನು ಮಾಡಿದ್ದಾರೆ। ಅದರಲ್ಲಿ 3ನೇ ಗ್ರೂಪ್ ಅನ್ನು ಅಸ್ಪೃಶ್ಯರಲ್ಲದ ಜಾತಿಗಳು ಅಂತೇಳಿ ಏನು ಮೆನ್ಷನ್ ಮಾಡಿದ್ದಾರೆ ಇವರು, ಇದು ಅಸಹನೀಯವಾಗಿದೆ। ಇದಕ್ಕೆ ತತ್ಕ್ಷಣವಾಗಿ ಅವರು ಈ ಹೆಸರನ್ನು ತೆಗೆದು ಅಸ್ಪೃಶ್ಯ ಅನ್ನೋ ಪದವನ್ನು ತೆಗೆದು ವಿಮುಕ್ತ ಸಮಾಜವೆಂದು ಇವರು ಪದ ಬಳಕೆ ಮಾಡಬೇಕೆಂದು ನಮ್ಮ ಈ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಇವತ್ತು ಕೊಟ್ಟಿದ್ದೀವಿ। दूसरी जाति सर यहाँ जाती सर दूसरी जाति यहाँ जाती सर ಇವು ಬಂಜಾರ, ಕೊರಚ, ಕೊರ್ಮ, ಬೋವಿ ಸಮಾಜ ಮತ್ತು ಇನ್ನಿತರ 63 ಉಪಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಇವು ಸಿ ಗ್ರೂಪ್ಗೆ ಏನು ಬರ್ತಾವಲ್ಲ ಅದರಲ್ಲಿ ಇವರು ಏನು ಅಸ್ಪೃಶ್ಯತೆ ಎನ್ನೋ ಶಬ್ದವನ್ನು ಬಳಕೆ ಮಾಡಿದರೆ ಅದಕ್ಕೆ ತೆಗೆದು ವಿಮುಕ್ತ ಜಾತಿಗಳು ಎಂದು ಸೇರಿಸಬೇಕು, ಹೆಸರನ್ನು ಸೇರಿಸಬೇಕು ಸರ್। ಈಗ ಇದೇ ಬರೋದಿನಲ್ಲಾಗ ನಿಮ್ದಾಗ ಪೂರಾ ಡಿಮ್ಯಾಂಡ್ ಆಗೋದ್ರೆ ಏನಾರ ಇಷ್ಟ ಆಯ್ತು ಮಾಡ್ಬೋದು ಅಥವಾ ಇನ್ ಕೇಸ್ ಇದು ನಾವು ಮನವಿಯನ್ನು ಪ್ರಪ್ರಥಮವಾಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ। ಈ ಮನವಿಯನ್ನು ಅವರು ಪರಿಶೀಲಿಸದೆ ಅವರ ಹೆಸರು ಚೇಂಜ್ ಮಾಡಲಿಲ್ಲ ಅಂತಂದರೆ ಇದು ಇಲ್ಲಿ ಬೀದರ್ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹೋರಾಟ ಮಾಡಲಾಗುವುದೆಂದು ಈ ಮೂಲಕ ನಾವು ಅವರಿಗೆ ಎಚ್ಚರಿಕೆ ನೀಡಿದ್ದೀವಿ। ಎಷ್ಟು ದಿವಸ ಗೈಡೆನ್ಸ್ ಕೊಡ್ತೀವಿ ಸರ್? ಈಗ 1765 ಪುಟಗಳ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅವರು ಕೆಲವೇ ದಿನಗಳಲ್ಲಿ ಪರಿಶೀಲನೆ ಮಾಡಿ ಅವರು ನಿರ್ಧಾರ ಮಾಡಿದ್ದಾರಂದರೆ ಇದನ್ನು ಒಂದು 2-3 ದಿವಸಲ್ಲೂ ಮಾಡ್ಬೋದು। ನಾವು ಕೊಟ್ಟಿರೋದು 4 ಪೇಪರ್ ಅಷ್ಟೇ ಮಾತ್ರ, 4 ಪುಟಗಳ ವರದಿಯನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಬೀದರ್ ಜಿಲ್ಲೆಯಿಂದ। 1765 ಪುಟಗಳು ಅವರು ಈಗ ತತ್ಕ್ಷಣದಲ್ಲಿ ಪರಿಶೀಲನೆ ಮಾಡಿ ಅವರು ಇದು ಕೊಡ್ತಾರಂದರೆ ಇದನ್ನು 1-2 ದಿವಸದಲ್ಲಿ ಮಾಡಬೇಕು। ಅವ್ರ ಹತ್ರ ಹೋಗಿದ ತಕ್ಷಣ ಮಾಡ್ಬೋದು। ಅಷ್ಟು ಸಾಮಾನ್ಯವಾದ ಈ ಪದಗಳು ತೆಗೆಯೋದ ಅಷ್ಟೇ, ಬೇರೆದೇನಿಲ್ಲ। ತಮ್ಮ ಹೆಸರು ಸರ್? ನನ್ನ ಹೆಸರು ಸುಧಾಕರ್ ರಾಠೋಡ್ ಅಂತೇಳಿ, ನಾನು ಆಲ್ इंडिया बंजारा सेवा संघ जिलाध्यक्ष। अब तक के लिए बस इतना ही, फिर मिलते हैं एक ऐसी ही बड़ी खबर के साथ। अब तक के लिए नमस्कार और देखते रहिए ईश्वर इंडियन न्यूज।